ಮೊದಲೇ ಹೇಳಿದೆ, ಈ ದೇಶ ಪ್ರೇಮ ಎಲ್ಲ ನಮ್ಮ ಕಾಲಕ್ಕೆ ಸಾಕು, ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ನೆಮ್ಮದಿಯಾಗಿರು ಅಂತ. ಕೇಳಲಿಲ್ಲ ರೀ. ನೀವ ಈ ಮಾತು ಹೇಳ್ತಿರೋದು? ನನ್ ಸಂಕಟ ಆಗ್ತಿಲ್ವಾ? ಒಂದು ವಿಷಯ ತಿಳ್ಕೊಡಿ, ಪ್ರಾಣ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಪ್ರಾಣ ಕೊಡೋ ಧೈರ್ಯ ಕೆಲವ್ರಿಗೆ ಮಾತ್ರ ಇರುತ್ತೆ. ಯಾಕೆ ಇದು ನಮಗೆ ಮಾತ್ರ ದೇಶನಾ? ಬೇರೆಯವ್ರಿಗೆ ಹಾಕಿಲ್ಲ ದೇಶ ಪ್ರೇಮ? ಸಾಯೋಕ್ ನಮ್ಮ ಮಕ್ಕಳು, ಕೊಳ್ಳೆ ಹೊಡೆಯಕ್ಕೆ ಅವರ? ಅಪ್ಪ, ಚರ್ಚೆ ಬೇಡ. ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ. ಯೋಧರ ಹೆಸರಲ್ಲಿ ದೇಶಕ್ಕೆ ಮೋಸ. ರಕ್ಷಣಾ ಮಂತ್ರಿ ಹಾಗೂ ರಕ್ಷಣಾ ಕಾರ್ಯದರ್ಶಿ ಅನುಪಮ ರಾವ್ ಭಾಗಿ. ರಕ್ಷಣಾ ಮಂತ್ರಿ ರಾಣಾ ರಾಜಶೇಖರ್ ಹಾಗೂ ರಕ್ಷಣಾ ಕಾರ್ಯದರ್ಶಿ ಅನುಪಮ ರಾವ್ ಅವರು ಯೋಧರ ಶಸ್ತ್ರಾಸ್ತ್ರ ಖರೀದಿಯಲ್ಲಿ ಭಾರಿ ಅವ್ಯವಹಾರ ನಡೆಸಿದ್ದಾರೆ. ಅನುಪಮ ಅವರು ಲಂಚ ಸ್ವೀಕರಿಸಿದ್ದನ್ನು ಹಿರಿಯ ಅಧಿಕಾರಿಗಳು ಖಂಡಿಸಿದ್ದಾರೆ. ಗುಡ್ ಈವ್ನಿಂಗ್ ಸರ್. ನಮಸ್ತೆ. Please come in. ಥ್ಯಾಂಕ್ ಯು ಸರ್. Prepare the proceedings. ಓಕೆ ಸರ್. ಎಸ್ ಮೇಡಮ್. ಆವತ್ತು ಮೀಟಿಂಗಲ್ಲಿ ಆಗಲ್ಲ ಅಂತ ಹೇಳಿ ಆರ್ಮ್ಸ್ ಡೀಲ್ ಅಗ್ರಿಮೆಂಟ್ಗೆ ನೀವೇ ಸೈನ್ ಹಾಕಿದ್ದೀರಾ. ಈಸ್ ಇಟ್ ರೈಟ್? ಐ ಆಮ್ ರಿಯಲಿ ಸಾರಿ ಸರ್. ಅದು ನನ್ನ ಸಿಗ್ನೇಚರ್ ಅಲ್ಲ, ಯಾರೋ ನನ್ನ ಡಿಜಿಟಲ್ ಸಿಗ್ನೇಚರನ್ನು ಮಿಸ್ಯೂಸ್ ಮಾಡಿ ಫೋರ್ಜ್ ಮಾಡಿದ್ದಾರೆ. ಈಗ ನೀವು ಸಪೋರ್ಟ್ ಮಾಡಿ ಈ ಕೇಸ್ನ CBIಗೆ ರೆಫರ್ ಮಾಡಿದರೆ ಸತ್ಯ ಏನಂತ ನಿಮಗೆ ಮಾತ್ರ ಇಲ್ಲ, ದೇಶಕ್ಕೆ ಗೊತ್ತಾಗುತ್ತೆ. ಐ ವಿಲ್ ರೆಫರ್ ಇಟ್ ಟು CBI. ಸತ್ಯ ಏನು ಅಂತ ದೇಶಕ್ಕೆ ಗೊತ್ತಾಗಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ ರೈಟ್. ಇಟ್ಸ್ ಆಲ್ ರೈಟ್. ಹಲೋ ಸರ್, ಸಿಬಿಐನವರು ನಮ್ಮ ಆಫೀಸ್ನ ಸೀಸ್ ಮಾಡಿದ್ರು ಸರ್. ಏನು? ನಮ್ಮ ಹೆಡ್ ಆಫೀಸ್ನ ಸಿಬಿಐನವರು ಸೀಸ್ ಮಾಡಿದ್ರ? ವಾಟ್? ಹಲೋ, ಫ್ಯಾಕ್ಟರಿ ಸೀಸ್ ಮಾಡಿದ್ರ? ಹೇಳು. ಹಲೋ ಹಲೋ, ಏನು? ಸಿಬಿಐನವರು ಮನೆ ಸೀಸ್ ಮಾಡಿದಾರ? See you next weekend. Madam, ಹೌದು, ಟೈಮ್ ಆಯ್ತು. this is arrest warrant. We are from CBI. ವಿದೇಶ ಪ್ರಯಾಣದಲ್ಲಿದ್ದ ಭಾರತದ ರಕ್ಷಣಾ ಮಂತ್ರಿ ರಾಣಾ ರಾಜಶೇಖರ್ ಅವರ ವಿಮಾನ ಅಪಘಾತಕ್ಕೀಡಾಗಿದೆ. ಈ ದುರಂತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ 156 ಮಂದಿ ಸಾವನ್ನಪ್ಪಿದ್ದಾರೆ. ಆಕಾಶದಲ್ಲಿ 2 ವಿಮಾನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ ಕಾರಣ ಈ ದುರಂತ ಸಂಭವಿಸಿದೆ. ಗುರುತೇ ಸಿಗದ 100 ಶವಗಳು ಸುಟ್ಟು ಕರಕಲಾಗಿದ್ದವು. ಕೇಂದ್ರ ರಕ್ಷಣಾ ಮಂತ್ರಿಯಾದ ರಾಣಾ ರಾಜಶೇಖರ್ ಅವರ ದುರ್ಮರಣದ ಕಾರಣ ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗಿದೆ. ಅಮ್ಮ ಫೋರ್ಜರಿ ಮಾಡಿದಾಳೆ ಅಂತ ಅರೆಸ್ಟ್ ಮಾಡಿದ್ರು. ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೀವಿ. ಅಮ್ಮ ಅಪ್ಪನ ಜೊತೆ ಫಾರಿನ್ ಹೋಗಿದ್ದು ಅಪ್ಪಿಯ ಮಗಳು ನೋಡೋದಕ್ತಾನೆ. ಅವಳಿಂದಾನೇ ಇದೆಲ್ಲ ಆಗಿರೋದು. ನೀನ್ ನನಗೆ ಮೋಸ ಮಾಡಿದೆ, ಬೇಜಾರಿಲ್ಲ. ಆದ್ರೆ ದೇಶಕ್ಕೆ ನೀನ್ ಮಾಡಿದ ಮೋಸ ಕ್ಷಮಿಸೋಂಥದ್ದಲ್ಲ. ತಾಯಿಗೆ, ತಾಯಿ ನಾಡಿಗೆ ಮೋಸ ಮಾಡಿದವ್ರನ್ನ ನಾನ್ ಮನುಷ್ಯರು ಅಂತಾನೆ ಅನ್ನಲ್ಲ. ಆದ್ರೆ ನಿನಗೆ ತಾಯಿ ಇಲ್ಲ, ಅವಳ ಪ್ರೀತಿ ಬೆಲೆ ಗೊತ್ತಿಲ್ಲ ಅಂತ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಕೋಆಪರೇಟ್ ಅಂಡ್ ಟ್ರಾನ್ಸ್ಫರ್ ಆಲ್ ದ ಮನಿ ಬ್ಯಾಕ್ ಇನ್ ಟು ಮೈ ಅಕೌಂಟ್.
ಬಂದ ಕೆಲಸ ಮುಗೀತು. ದುಡ್ಡನ್ನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೀಕ್ರೆಟ್ ಕೋಡ್ನಲ್ಲಿ ನನ್ನ ಅಕೌಂಟ್ನಲ್ಲಿ ಸೇಫ್ ಆಗಿದೆ. ಆ ಲೋಟಸ್ ಕಂಪನಿಯಿಂದ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ? ಅವ್ರಿಗೆ ಮನಿ ಪವರು, ಮ್ಯಾನ್ ಪವರು ಎಲ್ಲ ಇದೆ. ನೋಡು, ನನ್ನ ಮಾತು ಕೇಳು. ಏನು ತಗೋಬೇಕು ಅದನ್ನು ತಗೊಂಡು ಡೀಲಿಗೆ ಒಪ್ಕೊಂಬಿಡು. ಅಂದ್ರೆ ಆ ಮಿನಿಸ್ಟರ್ನ ಎದುರಾಕೊಂಡ್ರೆ ನಮ್ಮೆಲ್ಲರ ಜೀವನನೂ ಹಾಳಾಗತ್ತೆ. ಅದರ ಜೊತೆ ಧರ್ಮನ ಕಾಯ್ಬೇಕು, ಸತ್ಯನ ಉಳಿಸ್ಬೇಕು ಅನ್ನೋ ಉದ್ದೇಶನೂ ಇದೆ. ಅದು ಓಕೆ, ಇಟ್ಸ್ ಫೈನ್. ಆದ್ರೆ ವೆಪನ್ ಡೀಲಲ್ಲಿ ಯಾವ ಧರ್ಮರಾಯನೂ ಇಲ್ಲ. ಹರಿಶ್ಚಂದ್ರ ಅನಿಸ್ಕೊಂಡನು ಕಣ್ಣು ಕಾಣಿಸ್ತಾನೆ ಇಲ್ಲ. ಇಲ್ಲಿರೋರೆಲ್ಲ ಮೋಸಗಾರು, ದಗಾಕೋರು, ವಂಚಕರು. ಹಾಗಂತ ಮೋಸ ಅಂತ ಗೊತ್ತಿದ್ರು ಕಣ್ಮುಚ್ಕೊಂಡು ಕೂರಕ್ಕಾಗತ್ತಾ? ದೇಶ ಕಾಯೋ ಯೋಧರು ನಾವು ಕೊಡೋ ಬುಲೆಟ್ ಪ್ರೂಫ್ನ ನಂಬ್ಕೊಂಡು ಧೈರ್ಯವಾಗಿ ಯುದ್ಧಕ್ಕೆ ನಿಲ್ತಾರೆ. ಅವರ ಎದೆಗೆ ಗುಂಡು ಬಿದ್ದಾಗ ಅಮ್ಮ ಅಂತ ಅಳಲ್ಲ, ಹೆಮ್ಮೆಯಿಂದ ಜೈ ಭಾರತ್ ಮಾತಾ ಅಂತಾರೆ. ಅಂತವ್ರಿಗೆ ಮೋಸ ಮಾಡ್ಬೇಕಾ? ಅನು, ಯು ಆರ್ ಅನ್ ಎಮೋಷನಲ್ ಫೂಲ್. ನಿಮ್ ವಾದನ ನಾನು ಒಪ್ಕೊಳ್ಳಲ್ಲ. ಏಯ್, ನಮಗೂ ಮಕ್ಕಳಿದ್ದಾರೆ, ನಮಗೂ ಫ್ಯೂಚರ್ ಇದೆ. ಹಣ ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಅಲ್ಲ, ಮಕ್ಕಳ ಜೀವನ ಮುಖ್ಯ. ವಾಟ್ ಇಸ್ ಆಲ್ ದಿಸ್ ನಾನ್ಸೆನ್ಸ್? ಆಫ್ ಕೋರ್ಸ್, ಈಗ ಯಾವ ದೇಶನೂ ಯುದ್ಧ ಮಾಡೋ ಮೂಡಲಿಲ್ಲ. ಸೊ ವೆಪನ್ಸ್ ಕ್ವಾಲಿಟಿ ಯಾವುದೇ ಆದ್ರೂ ಇಟ್ಸ್ ಆಫ್ ನೋ ಯೂಸ್. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಅ ಡ್ಯೂಟಿ ಟು ಪರ್ಫಾರ್ಮ್ ಆಸ್ ಅ ಸಿವಿಲ್ ಸರ್ವೆಂಟ್. ಒಬ್ಬ ಇಂಡಿಯನ್ ಸಿಟಿಸನ್ ಆಗಿ ನೀವು ನನಗೆ ದೇಶ ಕಾಯೋಕೆ ಸಹಾಯ ಮಾಡಬೇಕು, ನಾಶ ಮಾಡೋಕಲ್ಲ. ಯು ಆರ್ ಟಾಕಿಂಗ್ ಲೈಕ್ ಅ ಬ್ಲಡಿ ಟ್ರೈಟರ್. ಏಯ್, ಲುಕ್, ಥ್ಯಾಂಕ್ ಯು ಫಾರ್ ಪೇಟ್ರಿಯಾಟಿಕ್ ಲೆಕ್ಚರ್. ನಾನು ಬಿಸಿನೆಸ್ ಮನ್ನು ದುಡ್ಡು ತಗೊಂಡಿದ್ದೀನಿ, ನೀನು ಒಪ್ಕೋಬೇಕು, ಒಪ್ಕೋ ಅಷ್ಟೇ. ದಟ್ಸ್ ಆಲ್. ಯಾಕ್ರಿ ಇಂಥ ಕಚ್ಚಡ ಕೆಲಸ ಮಾಡಿದ್ರಿ ನೀವು? ಐ ಆಮ್ ಅಶೇಮ್ಡ್ ಆಫ್ ಯು, ಬ್ಲಡಿ ಅಶೇಮ್ಡ್ ಆಫ್ ಯು. ನೀವು ನನ್ನ ಗಂಡ ಅನ್ನೋದನ್ನ ಮರೆತು ಬಿಡ್ತೀನಿ. ಐ ವಿಲ್ ಗೆಟ್ ಯು ಎಕ್ಸ್ಪೋಸ್, ಐ ವಿಲ್ ಗೆಟ್ ಯು ಅರೆಸ್ಟೆಡ್. ಅರೆಸ್ಟ್ ಮಾಡಿಸ್ತೀಯಾ? ಅದು ನನ್ನ, ನೀನು ಬದುಕಿದಿರ್ತಾನೆ ನನ್ನ ಅರೆಸ್ಟ್ ಮಾಡಿಸೋದು. ಇದೀಗ ಬಂದ ಸುದ್ದಿ. ವಿದೇಶದಲ್ಲಿದ್ದ ರಕ್ಷಣಾ ಕಾರ್ಯದರ್ಶಿ ಅನುಪಮಾ ರಾವ್ ಸಾವಿಗೆ ತುತ್ತಾಗಿದ್ದಾರೆ. ಈ ಸಾವಿನ ಹಿಂದೆ ಕೊಲೆಯ ಶಂಕೆ ವ್ಯಕ್ತವಾಗಿದ್ದು, ವಿಚಾರಣೆಗೆಂದು ಅವರ ಪತಿಯನ್ನು ಪೊಲೀಸರು ಬಂಧಿಸಿದ್ದಾರೆ.